ಹೌದು ಶೀತ, ಹೋದ ವಾರದಲ್ಲಿ ನೆರೆ ಹಾವಳಿ ಸಮೀಕ್ಷೆ ಮಾಡಿದ ಬಗ್ಗೆ ರೈತ ಆಗು ಹೋಗಳ ಪರಿಹಾರ ಘೋಷಿಸಬೇಕೆಂದು ಸಂಪೂರ್ಣ ನಾಶವಾದ ಮನೆಗೆ 5 ಲಕ್ಷ, ಅರ್ಧ ಬಿದ್ದ ಮನೆಗೆ 1 ಲಕ್ಷ, ಬೆಳೆ ಎಕ್ಚರಿ ಮತ್ತು 10,000, ಒಂದು ಜಾನುವಾರು ಸತ್ತರೆ 40,000, ಒಂದು ಕುರಿ ಮೇಕೆ ಸತ್ತರೆ 10,000, ದ್ರಾಕ್ಷಿ ನಿಂಬೆ 10 ಹಲವಾರು ಯೋಜನೆ ತಕ್ಕಂತೆ ಈಗ ರೈತರಿಗೆ ತಕ್ಷಣ ಹಣ ಸೇರಬೇಕೆಂದು ಖಡಕ್ ವಾರ್ನಿಂಗ್ ಮಾಡಿದರು. ಸ್ವಾಮಿ, ಸರ್ಕಾರ ಕೊಟ್ಟ ಹಣದಿಂದ ರೈತರ ಜೀವನ ತೃಪ್ತಿಯಾಗಬಹುದೇನ್ರಿ? ಹೌದು ಸೀತಾ, ಅದರ ಹೆಸರೇ ಪರಿಹಾರ ಸೀತಾ. ಬೀಳುವ ಮನುಷ್ಯರ ಕೈಯಲ್ಲಿ ಕೋಲು ಆಸರೆ ಆದಂತೆ ಈಗ ಈಗ ರೈತನ ಹೆಸರು ಈಗ ಕೃಷಿ ಮಂತ್ರಿ ಆಗಮಿಸಿ ಅವರೇ ಈ ಜೀವನ ನೂಕೋದೇ ಈ ರೈತನ ಕೆಲಸ. ಸ್ವಾಮಿ, ಪ್ರತಿ ಸಾರಿ ಇದೇ ರೀತಿ ಆದ್ರೆ ರೈತರ ಬಾಳು ದುಸ್ತರವಾಗುತ್ತೆ ಸ್ವಾಮಿ, ದುಸ್ತರವಾಗುತ್ತೆ. ನಿನ್ನ ಮಾತಿನಲ್ಲಿ ಸತ್ಯವಿದೆ ಸೀತಾ. ಈಗಾಗಲೇ ಅನೇಕ ರೈತರು ಹೊಲ ಮನೆ ಮಾರಿಕೊಂಡು ಹಳ್ಳಿ ಬಿಟ್ಟಿಗೆ ಸಿಟಿಗೆ ಸೇರಿದರು. ಈಗ ಕಲಿತ ಮಕ್ಕಳೆಲ್ಲ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ವಿಜ್ಞಾನಿ ಆಗಬೇಕು ಅಂತ ಬಯಸುತ್ತಾರೆ. ಆದರೆ ರೈತನಾಗಬೇಕು ಅಂತ ಯಾರೂ ಬಯಸುವುದಿಲ್ಲ. ಹೀಗಾಗಿ ಅನೇಕ ಫಲವತ್ತಾದ ಭೂಮಿಗಳು ಕಂಟಿ ಬೆಳೆದು ಬೇಜಾರಗೊಂಡಿವೆ. ನಾಚಿಗೆ ಬರುತ್ತದೆ. ರೈತರ ವಿಚಾರ ಕೇಳಿದು ಬಿಟ್ರೆ ಸಾಕು, ನಿಮಗೆ ಮಾತಿಗೆ ಪರವೇ ಅನ್ನೋದೇ ಇರುವುದಿಲ್ಲ. ಬನ್ನಿ ಒಳಗಡೆ. ನಿಲ್ಲು ಸೀತಾ, ನಿನ್ನ ಮಾತಿನಲ್ಲಿ ಮಧುರ ಸಿಹಿ ಕಾಣುತ್ತಿದೆ. ನನ್ನೊಂದಿಗೆ ಗರ್ವೆಚ್ಚಿ ಕುಣಿಯಲ್ವಾ? ಅನ್ನದಾತ ಆನಂದ ಸಮಯದಲ್ಲಿ ಯಾವಾಗ ನೋಡಿದ್ರು ಹಾಡಿನ ಪರವೇ ಇರುತ್ತದೆ ಅಲ್ವಾ? ಆಯ್ತು, ನಿಮ್ಮ ಇಷ್ಟದಂತೆ ಆಗ ಬಾ ಸೀತಾ. ಹೃದಯಾಮಿ ಇದಾಗ ಹೃದಯ ಹೋದಾಗ
ನಿಲ್ಲು ಸೀತಾ. ಅಯ್ಯೋ ಇದೇನ್ರಿ ಹೊಸದ ಪ್ರಪೋಸ್ ಮಾಡತ್ರೇನ್ರಿ? ಹಾ ಏನ್ರಿ ನೀವು ವಯಸ್ಸಾದ್ರೂ ಇನ್ನೂ ಪ್ರೀತಿ ಹೆಚ್ಚಾಗ್ತಾ ಇದೆ. ಅದೇನೋ ಹೇಳ್ತಾರಲ್ಲ, ಹುಣಸೆ ಗಿಡ ಮುಪ್ಪಾದ್ರೂ ಹುಳಿ ಮಾತ್ರ ಮುಪ್ಪಾಗಲ್ಲ ಅಂತ. ಹಂಗ ನಮ್ಮ ಯಜಮಾನ್ರ ರೀ, ಇದು ಖುಷಿಗೋಸ್ಕರ ನಿಮ್ಗೆ ಏನಾದ್ರೂ ಕೊಡ್ಬೇಕಲ್ಲ. ಹಾ ಅಣ್ಣ, ಅತ್ತಿಗೆ, ಏನಿದು ಈ ನಿಮ್ಮ ಸಂತಸ? ಓ ಇಲ್ರಿ ಮೈದನ, ನಿಮ್ಮ ಅಣ್ಣನ್ಗೆ ಇಷ್ಟು ವಯಸ್ಸಾದ್ರೂ ಕೂಡ ಇನ್ನೂ ಹಾಡಿ ಕುಣಿಬೇಕಂತ ಬಾಳ ಆಸೆ ಐತಪ್ಪ. ಯಾಕಕ್ಕ ನಿನಗಿಲ್ವಾ? ಕಳ್ಳನ ಮನಸ್ಸು ಉಳ್ಳುಳಿಗೆ ಅನ್ನೋಗೆ ನಿನಗೂ ಎಲ್ಲ ಇದೆ ಗೊತ್ತು ನನಗೆ. ನನ್ನದಿರ್ಲಿ ಸೀತಾ, ಅಲ್ಲಿ ನೋಡು ಕಾವೇರಿಯ ಬಜರಂಗಿಯವ ಭರ್ಜರಿ ಜೋಡಿ ಒಬ್ಬನೇ ಹೊಲಕ್ಕೆ ಹೋಗಿ ಬರುವಂತ ಇಂದು ಕಾವೇರಿ ನನ್ನ ಸೊಸೆ ಕಾವೇರಿ ಕೈ ಹಿಡಿದು ಬಂದಿಲ್ಲಪ್ಪ. ಏನು ಸಮಾಚಾರ? ಅಣ್ಣ, ಅದೊಂದು ದೊಡ್ಡ ಕಥೆ ಅಣ್ಣ. ತೋಳಿನ ಬಾಯಿಯಲ್ಲಿ ಕುರಿ ಸಿಕ್ಕಂತಿತ್ತು ಇವಳ ಸ್ಥಿತಿ. ಅಂದರೆ ಕಾಲೇಜಿಗೆ ಹೋಗಲಿಲ್ಲವೇ ಅವಳು? ಕಾಲೇಜ್ ರಜೆ ಇದ್ದ ಕಾರಣ ವಾಯು ವಿಹಾರಕ್ಕೆ ಹೊರಟ ಸಮಯದಲ್ಲಿ ಕಾಮುಕರ ಕಣ್ಣಿಗೆ ಬಿದ್ದ ಇವಳ ಸ್ಥಿತಿ ಗಂಭೀರವಾಗಿತ್ತು ಅಣ್ಣ. ಆಗ ನಾನು ಅದೇ ಸಮಯಕ್ಕೆ ಹೋಗಿ ಅವನಿಗೆ ಒದ್ದು ಬುದ್ಧಿ ಕಲಿಸಿದೆ. ಈಗ ನಾನೇ ಇವಳ ಕೊರಳಿಗೆ ತಾಳಿ ಕಟ್ಟಿ ಸತಿ ಮಾಡಿಕೊಳ್ಬೇಕಂತ ನಿನ್ನಲ್ಲಿಗೆ ಬಂದಿರುವೆ. ಅದಕ್ಕೆ ತಮ್ಮ ಯಾಕಪ್ಪ ಅನುಮತಿ ಏನಾದ್ರೂ ಕೇಳ್ತಾ ಇದೆಯೇನು? ಹೌದು ಅತ್ತಿಗೆ, ನಾವಿಬ್ಬರು ಈಗ ಮನಸ್ಸಾಕ್ಷಿಯಾಗಿ ಒಪ್ಪಿಗೆ ಮಾಡಿಕೊಂಡೇ ನಿಮ್ಮ ಒಪ್ಪಿಗೆ ಪಡೆದುಕೊಳ್ಳಲು ಬಂದಿದ್ದೇವೆ. ನಿಮ್ಮ ಮಾತಿನಲ್ಲಿ ಮಧುರ ಸಿಹಿ ಕಾಣುತ್ತಿದೆ. ಆದರೆ ಸುಧಾಕರನ ಒಪ್ಪಿಗೆ ಬೇಕಲ್ಲ. ಅದನ್ನೆಲ್ಲ ನಾನೇ ಸರಿಪಡಿಸ್ಕೊಳ್ತೀನಿ ಮಾವ. ಸಂತೋಷ. ಹಾಗಾದರೆ ನನ್ನದೊಂದು ಮಾತು ನಡೆಸಿಕೊಡಬೇಕಲ್ಲ. ಕಾವೇರಿ, ಈ ಪ್ರೀತಿ ಎಂಬುದು ಬಜಾರದಲ್ಲಿ ಸಿಗುವ ವಸ್ತುವಲ್ಲ, ಹೃದಯದಲ್ಲಿ ಸಿಗುವ ವಸ್ತು. ಪ್ರೀತಿ ಅಧರ್ಮವನ್ನು ಅನುಸರಿಸಿದರೆ ಮೋಹ ಅಧರ್ಮವನ್ನು ಅನುಸರಿಸುತ್ತದೆ. ಆದರೆ ಈ ಇಂಥ ಪ್ರೀತಿ ಗಟ್ಟಿಗೊಳಿಸಿ ದಿಟ್ಟ ಮಹಿಳೆ ನೀನಾಗಿ ಕೆಟ್ಟ ಸಮಾಜದ ಎದುರಿಗೆ ದಿಟ್ಟ ಮಹಿಳೆ ನೀನಾಗಬೇಕಮ್ಮ, ಗೊತ್ತೇ? ಮಾವ, ಈ ನಿನ್ನ ಮಾತನ್ನ ನಾನು ಸತ್ಯವಾಗಿಯೂ ನಡೆಸಿಕೊಡ್ತೇನೆ ಮಾವ. ಈ ನಿನ್ನ ತಮ್ಮನ ಸತ್ಯದ ಹೋರಾಟದಲ್ಲಿ ಎಂತ ಕಷ್ಟಗಳೇ ಬರಲಿ, ಆ ಕಷ್ಟಕ್ಕೆ ನಾನೆಗಳು ಕೊಟ್ಟು ನಿಂತು ಅಂತ ಕಷ್ಟದ ಗೋಡೆಯನ್ನೇ ವೀರರಾಣಿ ಕಿತ್ತೂರು ಚೆನ್ನಮ್ಮನಂತೆ ಒದ್ದು ಕೆಡುತ್ತೀನಿ ಮಾವ. ಬಪ್ಪರೆ ಕಾವೇರಿ, ಇಂದಿನಿಂದ ಸಾಗಲಿ ನಿಮ್ಮ ರಥದ ಸವಾರಿ. ಬನ್ನಿ. ಇಂದೇ ಮುಗಿಯಲಿ ನಿಮ್ಮ ಗಾಂಧರ್ವ್ಯದ ವಿವಾಹ. ಕಾವೇರಿ, ಈ ನಿನ್ನ ಕರ್ತವ್ಯ ಹೆಣ್ಣಾಗಿ ಅನೇಕ ಸ್ವಂತ ಪರೀಕ್ಷೆಯಲ್ಲಿ ಗೆದ್ದೇ ಗೆಲ್ಲುತ್ತೆ ನನಗೆ ಭರವಸೆವಿದೆ. ನಿನ್ನ ಗಂಡ ಹಳ್ಳಿಯ ಕಿಲಾಡಿ. ಈ ಕಿಲಾಡಿಯ ಕೈ ಹಿಡಿದು ಬಾರಮ್ಮ ನನ್ನೊಮ್ಮಿಗೆ ಹಾಡಲು. ಆಯ್ತು ಮಾವ, ನಿನ್ನ ಆಸೆ ನಮ್ಮೆಲ್ಲರ ಆಸೆ, ಆಯ್ತಾ? ಬಂದೆನುತೋ ಇಲ್ಲುಂಟೋ ಎಲ್ಲುಂಟು ಎಂದು ಕಾಣದಾದೆ ಬರುವುದು ಹುಡುಗುವುದು ಹೇಗೆ ಕರಿಯುವ ನೀರಲ್ಲಿ ಮುಳು ಮುಳುಗಿಯೇಳುತ್ತ ಕುಕ್ಕಿದೆರೆಯುವುದು ಎನ್ನುವ
ರೀ ಏನ್ರಿ ಸ್ವಲ್ಪನೂ ರಸಿಕತನ ಇಲ್ಲ ನೋಡ್ರಿ ಅಕ್ಕಬ್ಬವ ನೋಡ್ ಕಲಿರಿ ರಾಮದೇವ್ರ ಮನೆ ಅಂದ್ರೆ ಇದೇನ್ರಿ? ನಾನು ಈ ಊರಿನ ಗ್ರಾಮ ಸಹಾಯಕ. ನನ್ನನ್ನು ತಲಾಟೆ ಅಂತ ಕರೀತಾರೆ. ನಿಮಗ ತಹಸೀಲ್ದಾರ್ ಆಫೀಸಿಂದ ಒಂದು ಕಾಗದ ಬಂದಿದೆ, ತೆಗೆದುಕೊಳ್ಳಿ. ಬನ್ನಿ ಸರ್. ಇಲ್ಲಿ ಸಹಿ ಮಾಡಿ. ಹಾ, ನಮಸ್ಕಾರ, ಬರ್ತೀನಿ. ಆಯ್ತು ಸರ್, ಹೋಗಿ ಬನ್ನಿ. ಸೀತಾ, ಕಾವೇರಿ ಕರ್ಕೊಂಡು ಸ್ವಲ್ಪ ಒಳಗೆ ನಡಿ. ಆಯ್ತು ಸ್ವಾಮಿ. ಕಾವೇರಿ ಬಾರಿ. ಅಣ್ಣ, ಈ ಕಾಗದ ಬಂದ ತಕ್ಷಣ ಗಾಬರಿಗೊಂಡು ಅವರನ್ನೇಕೆ ಒಳಗೆ ಕಳಿಸಿದ್ದೀರಿ? ಏನು ಸಮಾಚಾರ ಅಣ್ಣ? ಬಜರಂಗಿ, ಲೆಕ್ಕಪತ್ರದ ವ್ಯವಹಾರದಲ್ಲಿ, ಅಣ್ಣ ತಮ್ಮರ ವೇದನೆಯಲ್ಲಿ ಹಾಗೂ ವ್ಯವಹಾರದಲ್ಲಿ, ಗುಪ್ತ ಸಮಾಲೋಚನೆಯಲ್ಲಿ ಅವರವರ ಸತಿಗಳು ಇಲ್ಲಿರಬಾರದೆಂದು ಒಳಗೆ ಕಳಿಸಿದೆ. ಹೌದಣ್ಣ, ಈ ನಿನ್ನ ಮಾತಿನಲ್ಲಿ ಅರ್ಥವಿರುತ್ತದೆ. ಇರ್ಲಿ, ಓದಿ ಹೇಳಣ್ಣ. ಸೋದರ, ಮೋಸ ಮೋಸ ಮೋಸ. ಯಾಕಣ್ಣ? ಯಾಕೆ ಮೋಸ? ಯಾರಿಂದ ಮೋಸ ಆಯ್ತಣ್ಣ? ಏನಿದೆ ಈ ಕಾಗದದಲ್ಲಿ? ಬೇಗ ಹೇಳಣ್ಣ, ಹೇಳು. ಯಾವ ಅಧಿಕಾರಿ ಏನಾದರೂ ನಿನಗೆ ಜೀವ ಬೆದರಿಕೆ ಹಾಕಿರುವನೆ? ಇಲ್ಲ ನಿನ್ನ ರೈತವಾಣಿ ಸತ್ಯದ ನುಡಿ ಮಾತಿಗೆ ಯಾವನಾದರೂ ವಿರೋಧಿಸಿ ಹೆದರಿಸಿರುವನೆ? ಇಲ್ಲ ಮೋಸದಿಂದ ಯಾವನಾದರೂ ನಮ್ಮ ಆಸ್ತಿಯನ್ನು ಕಸಿದುಕೊಂಡಿರುವನೆ? ಹಾಗಿದ್ದರೆ ಬೇಗ ಹೇಳಣ್ಣ. ಈಗಲೇ ಹೋಗಿ ಆ ಅಧಮನನ್ನು ಅಲ್ಲಿಂದ ದರದರನೆ ತಂದು ಈ ನಿನ್ನ ಪವಿತ್ರ ಪಾದದ ಮುಂದೆ ಕಡಿದು ಹಾಕಿ ಬಿಡುತ್ತೇನೆ. ಹೇಳಣ್ಣ, ಬೇಗ ಹೇಳು. ಅದೇನಿದೆ ಸೋದರ, ನೀವೇಸಕ್ಕೆ ನಮ್ಮ ಹೊಲವನ್ನೇ ಸರ್ಕಾರ ಸೂಚಿಸಿಬಿಟ್ಟಿದೆ. ಮುಳುಗಡೆ ಇದ್ದರೆ ನಮ್ಮ ಹೊಲವನ್ನೇ ಸೂಚಿಸಿಬಿಟ್ಟೆ ಸರ್ಕಾರ.
ನೀನು ಸಮಾಧಾನ ತಂದುಕೋ ಅಣ್ಣ, ಸಮಾಧಾನ ತಂದುಕೋ. ಇದರ ಇದ ಪ್ರ- ಈ ಪ್ರತಿ ಈ- ನೀನು ಸಮಾಧಾನ ತಂದುಕೋ ಅಣ್ಣ. ಇದರ ಪ್ರತಿಕಾರ ತೀರಿಸಿಕೊಳ್ಳಲು ನಾನಿದ್ದೇನೆ. ಅಂದು ತೋರಿಸಿದ ಸರ್ಕಾರಿ ಜಾಗ ಬಿಟ್ಟು ಎಂದು ನಮ್ಮ ಹೊಲನೇ ಬೇಕೆಂದು ಚಾಡ ಹೇಳಿ ಬರೆಸಿದ ಅವನೇ ದೊಡ್ಡ ಗಂಡಸಾಗಿರಲಿ, ಅವನ ರಕ್ತನೇ ಓಕುಳಿ ಆಡಿ ಬಿಡುತ್ತೇನೆ ಅಣ್ಣ. ಸಮಾಧಾನ ತಂದುಕೋ ಸೋದರ, ಅದಕ್ಕೆ ನಾನಿದ್ದೇನೆ. ಒಳಗೆ ನಡೆ, ನಿನಗೆ ತಿಳಿಯುವುದಿಲ್ಲ. ಆಸ್ತಿಯನ್ನೇ ಕಳೆದುಕೊಂಡು ಅಲೆ ಮಾರಿಗಳಾಗಿ ತಿರುಗುವುದೆಂದರೆ ಇನ್ನೆಲ್ಲಿ ಸಮಾಧಾನ ಅಣ್ಣ? ಈ ಸರ್ಕಾರದ ಹಿಂದೆ ಯಾರದೋ ಕೈವಾಡವಿದೆ. ಈ ಸತ್ಯದ ಸತ್ವ ಪರೀಕ್ಷೆಯನ್ನು ನಾನೇ ಜಿಲ್ಲಾಧಿಕಾರಿಗಳೊಂದಿಗೆ ಬಹಿರಂಗಪಡಿಸಿ ನಿತ್ಯ ಹೋರಾಟ ಮಾಡುತ್ತೇನೆ. ಅಕಸ್ಮಾತ್ ಏನಾದರೂ ಆ ಬೆಟ್ಟಪ್ಪನ ಹೆಸರು ಕೇಳಿ ಬಂದರೆ ಹಸಿದ ಹಬ್ಬುನಿ ನಾನಾಗಿ ಆ ಕಪ್ಪಿದ ಕೋಣನ ಓಡಾಡಿಸಿ ಕಡಿಯುತ್ತೇನೆ ಅಣ್ಣ. ನನಗೆ ಅಪ್ಪಣೆ ಕೊಡು ಆ ಜಿಲ್ಲಾಧಿಕಾರಿಗಳೊಂದಿಗೆ ಸಮಾಲೋಚಿಸಲು. ಸೋದರ, ಅದೇನೇ ನಿನಗೆ ತಿಳಿಯುವುದಿಲ್ಲ. ಅದು ಶಾಂತನಾಗು, ಅದಕ್ಕೆ ನಾನಿದ್ದೇನೆ. ನಡೆಯ, ಹೋಗೋಣ.